ಆಗಮಿಸಿದ್ದೀರಾ, ಅದ್ದೂರಿಯಾಗಿ ಸ್ವಾಗತ ಕೂಡ ಮಾಡಿದ್ದಾರೆ ಸರ್. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ ಏಪ್ರಿಲ್ 13, 20, 25ರಂದು ಜರುಗಿದ ಸಂದರ್ಭದಲ್ಲಿ ಆ ಚುನಾವಣೆಯಲ್ಲಿ ನನಗೆ ಒಂದು ವಿಜಯ ಮಾಲೆ ಸಿಕ್ಕಿದ ನಂತರ ಅದರಲ್ಲೂ ಕೂಡ ಮೈಸೂರಿನ ನಮ್ಮ ಬ್ರಾಹ್ಮಣ ಸಮುದಾಯದವರು ಅತಿ ಹೆಚ್ಚಿನ ಮತವನ್ನು ನೀಡಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಿಮ್ಮ ಮುಖಾಂತರ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಚುನಾವಣೆ ನಂತರ ಮೊದಲನೇ ಬಾರಿಗೆ ಮೈಸೂರಿಗೆ ಬಂದಿದ್ದೇನೆ. ಭಾಳ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ನನ್ನನ್ನು ಸ್ವಾಗತ ಮಾಡಿಕೊಂಡು ಮೊದಲನೇದಾಗಿ ಶಾಸಕರು ತಮ್ಮ ಕಚೇರಿಯಲ್ಲಿ ನನ್ನನ್ನು ಸ್ವಾಗತ ಮಾಡಿದ್ದಾರೆ. ಶ್ರೀವತ್ಸ ಶಾಸಕರು ಅದರ ಜೊತೆಯಲ್ಲಿ ಈಗ ನಮ್ಮ ನವೀನ್ ಕುಮಾರ್ ಅವರು ಕೂಡ ನಮ್ಮ ಉಪಾಧ್ಯಕ್ಷರು ಅವರ ಗೃಹ ಕಚೇರಿಗೆ ಬರಮಾಡಿಕೊಂಡು ನಮಗೆಲ್ಲ ಗೌರವವನ್ನು ಮತ್ತು ಸನ್ಮಾನವನ್ನು ಮಾಡಿದ್ದಾರೆ. ಎಲ್ರಿಗೂ ಕೂಡ ನಾನು ನನ್ನ ಧನ್ಯವಾದಗಳನ್ನು ಮತ್ತು ಅವರೆಲ್ಲರ ಸಹಾಯವನ್ನು ನಾನು ಮರೆಯುವ ಹಾಗಿಲ್ಲ. ಎಲ್ರಿಗೂ ನಾನು ಆಭಾರಿಯಾಗಿದ್ದೇನೆ. ನನ್ನ ಜೊತೆಯಲ್ಲಿ ಬೆಂಗಳೂರಿನಿಂದ ನಮ್ಮ ಹಿರಿಯ ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತರವರು ಬಂದಿದ್ದಾರೆ. ನಮ್ಮ ಇನ್ನೋರ್ವ ಉಪಾಧ್ಯಕ್ಷರಾದಂಥ ದಿಲೀಪ್ ಕುಮಾರ್ ಅವರು ಮತ್ತು ರಾಜಶೇಖರ್ ಅವರು ಮತ್ತು SS ಪ್ರಸಾದ್ ಅವರು ಮತ್ತು ರಥಯಾತ್ರೆ ಸುರೇಶ್ ಅವರು ಮತ್ತು ಅದರ ಜೊತೆಯಲ್ಲಿ ನಮ್ಮ ಇವರು ತಿರುಮಲೇಶ್ ಅವರು, ನಾಗೇಂದ್ರ ಜೋಯ್ಸ್ ಅವರು ಎಲ್ಲರೂ ಬಂದಿದ್ದಾರೆ. ಸೊ ಹಾಗಾಗಿ ಮೈಸೂರಿನ ಕಾರ್ಯಕ್ರಮ ಇವತ್ತೊಂದಿದೆ, ಯಶಸ್ವಿ ಆಗುತ್ತೆ ಆ ಕಾರ್ಯಕ್ರಮ ಅಂಥೇಳಿ ಇವತ್ತು ಬಂದಿದ್ದೀವಿ. ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ ತಿಳಿಸೋಕೆ ಇಷ್ಟಪಡ್ತೀನಿ. ರಾಜ್ಯಾಧ್ಯಕ್ಷರು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸನ್ಮಾನ್ಯ ಶ್ರೀ S ರಘುನಾಥ್ರವರು ನಮ್ಮ ಒಂದು ಮನವಿ ಮೇರೆಗೆ ಇವತ್ತು ನಮ್ಮ ಗೃಹ ಕಚೇರಿಗೆ ಆಗಮಿಸಿ ಅನೌಪಚಾರಿಕವಾಗಿ ಕೆಲವು ಕ್ಷಣಗಳನ್ನು ನಮ್ಮೆಲ್ಲರ ಜೊತೆಗೆ ಕಳೆದುಬಿಟ್ಟು ಹೋದರು. ಇವತ್ತು ತಮಗೆಲ್ಲ ತಿಳಿದಿರೋ ಹಾಗೆ ಮೈಸೂರಿನಲ್ಲಿ ಒಂದು ವಿಪ್ರಮಿಲನ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಕಾರಣಾಂತರಗಳಿಂದ, ಕೆಲವರ ಒಂದು ಪಿತೂರಿಯಿಂದ, ವೈಯಕ್ತಿಕ ಒಂದು ರಾಜಕೀಯ ದ್ವೇಷದಿಂದ ನನ್ನ ಹೆಸರನ್ನ ರಾಜ್ಯ ಉಪಾಧ್ಯಕ್ಷನಾಗಿದ್ದರೂ ಕೂಡ ನಮೂದಿಸದೆ ಅದು ನವೀನ್ ಕುಮಾರ್ಗೆ ಅವಮಾನ ಮಾಡ್ದಂಗೆ ಆಗತ್ತೆ ಅಂತ ತಿಳ್ಕೊಂಡು ಮಾಡಿದ್ರು. ಪಾಪ ನಾನು ರಾಜ್ಯಾಧ್ಯಕ್ಷರ ಹತ್ರ ಭಾಳ ಸ್ಪಷ್ಟವಾಗಿ ಹೇಳಿದೆ, ಇದು ನವೀನ್ ಕುಮಾರ್ಗೆ ಮಾಡಿದಂಥ ಅವಮಾನ ಅಲ್ಲ, ಸಮಸ್ತ ಬ್ರಾಹ್ಮಣ ಸಮಾಜಕ್ಕೆ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಗೆ, ರಾಜ್ಯಾಧ್ಯಕ್ಷರಾದಂಥ ನಿಮಗೆ ಎಲ್ಲರಿಗೂ ಕೂಡ ಮಾಡಿದಂಥ ಅವಮಾನ ಅಂತ. ಆದರೆ ಅದ್ರ ಜೊತೆಗೆ ನಾನು ಇನ್ನೂ ಒಂದು ಮಾತು ಹೇಳಿದೆ, ನಾವು ಹಂಗನ್ಬಿಟ್ಟು ಸಮಾಜನ ಯಾವುದೇ ರೀತಿ ಒಡೆಯೋಕ್ಕೆ ಅವಕಾಶ ಕೊಡಲ್ಲ. ಪ್ರತಿಯೊಬ್ಬರೂ ಕೂಡ ನಮ್ಮ ಸಮಾಜದವರು ಇವತ್ತು ಕಾರ್ಯಕ್ರಮ ಅಟೆಂಡ್ ಮಾಡಿ, ನನ್ನ ಹೆಸರು ಇನ್ವಿಟೇಷನ್ ಇಲ್ಲದೇ ಇರೋದ್ರಿಂದ ಸ್ವಾಭಿಮಾನದ ಕಾರಣಕ್ಕೆ ನಾನು ಕಾರ್ಯಕ್ರಮಕ್ಕೆ ಬರೋಕ್ಕಾಗಲ್ಲ. ಆದರೆ ಮಿಕ್ದವರು ಸಮಾಜದವರು ಪ್ರತಿಯೊಬ್ಬರು ಕೂಡ ಅಟೆಂಡ್ ಮಾಡಿ, ರಾಜ್ಯಾಧ್ಯಕ್ಷರು ಕೂಡ ನನಗೆ ಅದೇ ಮಾತು ಹೇಳಿದ್ರು, ಇಲ್ಲ ಇದರಲ್ಲಿ ಭಾಳಷ್ಟು ಒಂದು ವಿಚಾರಗಳು ನನ್ನ ಗಮನಕ್ಕೆ ಬಂದಿದೆ, ಮುಂದಿನ ದಿನಗಳಲ್ಲಿ ನಾನು ಇದನ್ನೆಲ್ಲ ಸರಿಪಡಿಸಿ ಖಂಡಿತ ಇದಕ್ಕೆ ಒಂದು ಸೂಕ್ತವಾದಂಥ ಇದನ್ನು ಮಾಡ್ತೀನಿ ಪರಿಹಾರ ಅನ್ನತಕ್ಕಂಥದ್ದು ಹೇಳಿದ್ರು. ಅಲ್ಲದೆ ರಾಜ್ಯಾಧ್ಯಕ್ಷರ ಒಂದು ಆದೇಶದ ಮೇರೆಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅನ್ನತಕ್ಕಂಥ ಬ್ಯಾನರ್ ಕೂಡ ಚೇಂಜ್ ಮಾಡಿಸಿದ್ದೀನಿ ಅಂತ ಹೇಳಿದ್ರು.